ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11ಅಲ್ಲಿ ಡೇ ನಂಬರ್ 91 ಅಂದರೆ 91ನೇ ದಿನ ಏನೇನಾಯಿತು, ಯಾವ್ಯಾವ ಮತ್ತು ಯಾರು ಸೇಫ್ ಆದರು, ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋದರು, ಮತ್ತು ಏನೇನು ಟಾಸ್ಕ್ ಬಂತು, ಏನು ಗೇಮ್ ಬಂತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ನಂಬರ್ ಒನ್. ಫಸ್ಟ್ ಪಾಯಿಂಟ್ ಏನಂದರೆ, ಕಿಚನ್ ಸರ್ ಬರ್ತಾರಲ್ಲ, ಸುದೀಪ್ ಸರ್, ಆ ಟೈಮಲ್ಲಿ ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡಿದ್ದಾಗ ಹೇಳ್ತಾರೆ ಏನಂದರೆ, ಈ ಒಂದು ಹೊಸ ವರ್ಷಕ್ಕೆ ನೀವು ಯಾರಿಗೆ ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತೀರಾ ಅಂತ ಅಂದ್ಬಿಟ್ಟು, ಮತ್ತು ಅದು ಕೊಟ್ಬಿಟ್ಟು ಏನಕ್ಕೆ, ಏನು ಕಾರಣ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತಾರೆ. ಅದರಲ್ಲಿ ಒಬ್ಬೊಬ್ಬರು ಹಾಗೆ ಒಬ್ಬರು ಟಿ ಶರ್ಟ್ ಕೊಡ್ತಾರೆ, ಒಬ್ಬರು ಒಂದೊಂದಾಗಿ ಕೊಡ್ತಾರೆ. ಅದೇ ಥರನೇ ಕೊಡೋ ಟೈಮ್ ಚೈತ್ರ ಅವರು ಬಟ್ಟೆ ಪಿನ್ ಗೊತ್ತಲ್ಲ, ಬಟ್ಟೆ ಪಿನ್ನು ಅವ್ರ ಕಡೆ ಸಂಪ್ರದಾಯ ಅಂತೆ, ಅದನ್ನು ಐಶ್ವರ್ಯ ಅವ್ರು ಕೊಡ್ತಾರೆ. ರೀಸನ್ ಏನಂದರೆ, ಒಂದು ಹೆಣ್ಣು ಮಗುನ ಇನ್ನೊಂದು ಮನೆ ಕಳಿಸೋವಾಗ ಒಂದು ಬಟ್ಟೆ ಪಿನ್ನ ಹಾಕಿ ಹೆಗಲ ಮೇಲೆ ಅದನ್ನು ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಹೇಳಿ ಅದನ್ನು ಸಂಪ್ರದಾಯ ಅಂತೆ. ಅದಕ್ಕೆ ಬಟ್ಟೆ ಪಿನ್ನನ್ನು ಚೈತ್ರ ಅವರು ಕಣ್ಣೀರು ಇಡ್ತಾ ಒಂದು ಹತ್ಕೊಂಡು ಕಣ್ಣೀರು ಬರ್ತಾ ಅದನ್ನು ಐಶ್ವರ್ಯ ಕೊಡ್ತಾರೆ. ನಾನು ಒಂದು ಅವರ ಅಮ್ಮ ಥರ ನಾನು ಆಗ್ತಿದ್ದೀನಿ, ಅಟ್ಲೀಸ್ಟ್ ಅಕ್ಕ ಥರ ಅಂತ ಅಂದ್ಕೊಂಡು ನಾನು ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಚೈತ್ರ ಅವರು ಹೇಳ್ಬಿಟ್ಟು ಐಶ್ವರ್ಯ ಅವ್ರು ಕೊಡ್ತಾರೆ. ಅವ್ರು ಅದನ್ನ ಇಸ್ಕೊಂತಾರೆ. ಥ್ಯಾಂಕ್ ಯು ಸೊ ಮಚ್ ಅಂತಾರೆ. ಅದು ಫುಲ್ ವೀಡಿಯೋನ ಬೇಕಂದರೆ ಸಂಪೂರ್ಣವಾಗಿ ಜಿಯೋ ಸಿನಿಮಾ ಸಿಗುತ್ತೆ. ನೆಕ್ಸ್ಟ್ ಇದೆಲ್ಲ ಆಯ್ತು. ಇದೆಲ್ಲ ಆದಮೇಲೆ ಒಂದು ಗೇಮ್ ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ. ಯಾರು? ಸುದೀಪ್ ಸರ್. ಏನಂತಂದರೆ, ಅದು ಟಾಸ್ಕು ರಸಗುಲ್ಲ ಇರುತ್ತಲ್ಲ, ಆ ರಸಗುಲ್ಲನ ಬಾಯಲ್ಲಿ ಇಟ್ಕೊಂಡು ಒಂದು ಇದರಲ್ಲಿ ಒಂದು ಏನಂತಾರೆ ಲೆಟ್ರಲ್ಲಿ ಒಂದು ಸಾಂಗ್ ನೇಮ್ಸ್ ಬಂದಿರುತ್ತೆ, ಅದನ್ನು ಅವ್ರು ಬಾಯಲ್ಲಿ ಇಟ್ಕೊಂಡು ಹೇಳಬೇಕು. ಮನೆ ಮಿಕ್ಕಿದ ಸದಸ್ಯರನ್ನು ಗೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ಏನಾಗಿದೆ, ಒಬ್ಬೊಬ್ಬರೇ ಬಂದು ಗೆಸ್ ಮಾಡಿ ಸಾಂಗ್ ಹೇಳ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಮಂಜು ಅವರು ಬರ್ತಾರೆ. ಮಂಜು ಅವ್ರು ಬಸ್ ಸರ್ದಿ ಬಂದಾಗ ಮಂಜು ಅವ್ರು ಸುಮ್ಮನೆ ಹಿಡಿದಿರ ಬಾಯ್ ಬಿಟ್ಬಿಟ್ಟು ಹೇಳ್ಬಿಡ್ತಾರೆ ಸಾಂಗ್. ಅದಕ್ಕೆ ಸುದೀಪ್ ಸರ್ ಏನು ಶಿಕ್ಷೆ ಕೊಟ್ಟರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನು ಶಿಕ್ಷೆ ಕೊಟ್ಟರು ಅಂದರೆ, ಆ ಒಂದು ರಸಗುಲ್ಲನ ಒಂದೊಂದು ಹಾಕೊಂಡು ಎರಡೂ ಹಾಕ್ಕೊಂಡು ನಾನು ಹೇಳೋರು ಹಂಗೆ ಇಟ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಆ ಒಂದು ಶಿಕ್ಷಣ ಕೊಡ್ತಾರೆ. ಯಾರು? ಸುದೀಪ್ ಸರು ಮಂಜು ಅವ್ರಿಗೆ. ನೆಕ್ಸ್ಟು, ಈ ವಾರದ ಮೊದಲನೇ ಸೇಫ್ ಯಾರಾಗ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಭಾನುವಾರ ನಡ್ತಿಕ್ಕಂಥ ಎಪಿಸೋಡಲ್ಲಿ ಯಾರಂದರೆ, ಫಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಎರಡನೇ ಕಂಟೆಂಟ್ಸ್ ಬಂದ್ಬಿಟ್ಟು ಯಾರು ಸೇಫ್ ಆಗ್ತಾರೆ ಅಂದರೆ, ಮಂಜು ಅವರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಒಂದು ಸುದೀಪ್ ಸರ್ ಗೇಮ್ ಕೊಡ್ತಾರೆ. ಗೇಮ್ ಇರ್ತೀನಿ ಏನಂತಂದರೆ, ನೀವು ನೆಕ್ಸ್ಟು ಈ ಒಂದು 2025 ಹೋಗ್ತಿರಲ್ಲ, ಆ ಒಂದಕ್ಕೆ ಇವಾಗ ಏನು ಬಿಟ್ಬಿಟ್ಟು ಮತ್ತೆ ಏನು ಮುಂದೆ ಅದನ್ನು ನೀವು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು, ಅಂದರೆ ಕೋಪ ಅಂದ್ಬಿಡ್ಬೇಕು ಏನು ಅಂತ ಅಂದ್ಬಿಟ್ಟು ಕಾರಣ ಕೊಟ್ಬಿಟ್ಟು, ಸೂಕ್ತವಾದ ಕಾರಣ ಕೊಟ್ಬಿಟ್ಟು ಒಬ್ಬೊಬ್ಬರಿಗೆ ಹೇಳಬೇಕು, ನಿಮ್ಗೆ ಯಾರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಸುಮಾರು ಜನ ಬರ್ತಾರೆ. ಎಲ್ಲರೂ ಒಂದು ಹೇಳ್ತಾರೆ. ತುಂಬ ಅತಿ ಹೆಚ್ಚಾಗಿ ಯಾರಿಗೆ ಬರುತ್ತೆ ಅಂದರೆ, ರಜತ್ ಅವ್ರಿಗೆ ಏನಂದರೆ, ಕೋಪ ಮಾಡ್ಕೊಂಡು ಕಡಿಮೆ ಮಾಡ್ಕೊಬೇಕು. ನೆಕ್ಸ್ಟ್ 2025 ಹೋಗಲಿ, ಇಲ್ಲಾಂದರೆ ಬಿಗ್ ಬಾಸಿಂದ ಮನೆಯಿಂದ ಆಗಲಿ ಹೋಗೋ ಟೈಮಲ್ಲಿ ಕೋಪನ ಕಡಿಮೆ ಮಾಡ್ಕೊಂಡ್ರೆ ಅವ್ರು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೀಸನ್ ತುಂಬ ಜನ ಕೊಡ್ತಾರೆ. ನೆಕ್ಸ್ಟ್ ಅಂದರೆ ಒಬ್ಬರು ಕೂಡ ಜಾಸ್ತಿ ಅಂದರೆ ರಜತಿಗೆ ಬರುತ್ತೆ. ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಯಾರಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಂದರೆ ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಈಸ್ ಗೌತಮಿ ಜೋಲೋ ಆಗ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಕಂಟೆಸ್ಟೆಂಟ್ ಯಾರಂತ ಮತ್ತೆ ಕಮೆಂಟ್ ಬಾಕ್ಸ್